ಕರ್ನಾಟಕ ಸರ್ಕಾರ ರಾಜ್ಯದ ಕಬ್ಬು ಬೆಳೆಗಾರರನ್ನು ತಾವು ತೆಗೆದುಕೊಂಡಂಥ ತೀರ್ಮಾನ ಏನಿದೆ ಇದು ಅನ್ಸೈಂಟಿಫಿಕ್ ಆಗಿದೆ. ಯಾವುದೇ ಕ್ರಮಬದ್ಧವಾದಂಥ ಅಳತೆಗೋಲಿಲ್ಲ ಇದರಲ್ಲಿ. ಇದು ಕಾರ್ಖಾನೆಯವರನ್ನ ಹಿತ ಕಾಪಾಡುವಂಥ ತೀರ್ಮಾನವೇ ಆಗಿದೆಯೇ ಹೊರತು ರೈತರಿಗೆ ಕೊಡುವಂಥ ತೀರ್ಮಾನ ಆಗಿಲ್ಲ. ಆ ಕಾರಣಕ್ಕೆ ಈ ಸಭೆ ಮಾನ್ಯ ಸರ್ಕಾರದ ತೀರ್ಮಾನವನ್ನು ತಿರಸ್ಕಾರ ಮಾಡಿದ್ದೀವಿ. ಎರಡನೇದಾಗಿ ಇಲ್ಲಿ ಆಗಬೇಕಾದಂಥ ತೀರ್ಮಾನ FRP ಏನಿದೆ ಅದು ಕೂಡ ಅನ್ಸೈಂಟಿಫಿಕ್ಕು. ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೊಂಡಿದ್ದೀರಿ ಇದು ಅನ್ಸೈಂಟಿಫಿಕ್ ಆಗಿದೆ. ಎರಡನೇದು ಸಕ್ಕರೆ ಇಳುವರಿ ಏನಿದೆ ಇದು ಕಾರ್ಖಾನೆಯವರು ಕೊಡುವ ಲೆಕ್ಕವೇ ಹೊರತು ಸರ್ಕಾರದ ಹತ್ರ ನಿಮ್ಮ ಹತ್ರ ಯಾವ್ಯಾವ ಕಾರ್ಖಾನೆಯಲ್ಲಿ ಸಕ್ಕರೆ ಪ್ರಮಾಣದ ದೃಢೀಕರಣ ಎಲ್ಲಿದೆ ನಿಮ್ಮ ಹತ್ರ? ಇದನ್ನು ಕುರುಡು ನಂಬಿಕೆ ಲೆಕ್ಕಾಚಾರದಂಗೆ ಒಂದು ಕುರುಡು ಲೆಕ್ಕಾಚಾರನ ಹಾಕಿ ತೀರ್ಮಾನ ಕೊಡ್ತಕ್ಕಂಥದ್ದು ಇದು ಸರಿಯಲ್ಲ. ಇದಕ್ಕೆ ಒಂದು ಎಷ್ಟೇ ಕಾಲ ಆದರೂ ಕೂಡ ಇವತ್ತಿಲ್ಲ ನಾಳೆ ಇದಕ್ಕೆ ಒಂದು ಸರಿಯಾದ ತೀರ್ಮಾನದ ತಳಹದಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರೆ ಒಳ್ಳೆಯದು. ಇಲ್ಲದೇ ಇದ್ದರೆ ಈ ಎಲ್ಲ ತೀರ್ಮಾನಗಳನ್ನು ತಿರಸ್ಕರಿಸಿ ಪ್ರತಿ ಕಾರ್ಖಾನೆಗಳನ್ನು ಹಿಡಿದು ನಾವು ಅವ್ರ ಜೊತೆಯಲ್ಲೇ ಮಾತಾಡಿ ಅವ್ರನ್ನೇ ನೇರವಾಗಿ ಅವ್ರ ಕಾರ್ಖಾನೆಗಳ ವಿರುದ್ಧ ಹೋರಾಟ ಮಾಡಿ ನಾವೇ ತೀರ್ಮಾನ ಮಾಡ್ಕೋಬೇಕಾಗತ್ತೆ. ಸರ್ಕಾರವನ್ನು ಬದಿಗೊತ್ತಬೇಕಾಗತ್ತೆ. ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಇದೆ ಅನ್ನೋದಾದರೆ ಸರ್ಕಾರ ಒಂದು ಸರಿಯಾದ ಮಾನದಂಡವನ್ನು ಇಡೀ ಕಾರ್ಖಾನೆಗೆ ಮತ್ತು ರೈತರಿಗೆ ನ್ಯಾಯಯುತವಾಗಿ ಜಾರಿಗೆ ಬರುವಂಥ ಒಪ್ಪುವಂಥ ತೀರ್ಮಾನ ಆಗಿರಬೇಕು. ಇದು ರೈತರು ಒಪ್ಪುವಂಥ ತೀರ್ಮಾನ ಆಗಿಲ್ಲ. ಆ ಕಾರಣಕ್ಕೆ ಇದನ್ನು ತಿರಸ್ಕಾರ ಮಾಡ್ತಾಯಿದ್ವಿ. ನಾನು ಒಪ್ಕೋಬೇಕೇನೋ? ನೀವು ಮಾಡಿದ ತೀರ್ಮಾನ ಎಲ್ಲ ನಾವು ಕುರಿಗಳ, ನಾವೇನು ದನಗಳ? ನಿಮ್ಮ ತೀರ್ಮಾನ ಎಲ್ಲದನ್ನೂ ತಲೆಬಾಗಿ ಒಪ್ಕೊಳ್ಳೋದಕ್ಕೆ ನಮಗೆ ಅಧಿಕಾರ ಇಲ್ವಾ? ನಿಮ್ಮ ಆದೇಶ ಸರಿಯಿಲ್ಲ ಅಂತ ಹೇಳಲಿಕ್ಕೆ ನಮಗೆ ಅಧಿಕಾರ ಇಲ್ವಾ? ನಮಗೆ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಿಮ್ಮ ತಿರಸ್ಕಾರ ಮಾಡಲಿಕ್ಕೆ ನಿಮ್ಮ ಆದೇಶವನ್ನು ನಮಗೆ ಅಧಿಕಾರ ಇಲ್ವಾ? ಅದಕ್ಕೆ ತಿರಸ್ಕಾರ ಮಾಡಿದ್ದೀವಿ. ಮರ್ಯಾದೆಯಿಂದ ಇದನ್ನು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ತಜ್ಞರನ್ನು ಒಳಗೊಂಡಂಥ ರೈತರನ್ನು ಒಳಗೊಂಡಂಥ ಎಲ್ಲ ತೀರ್ಮಾನ ಚರ್ಚೆ ಆಗಿ ಆಮೇಲೆ ತೀರ್ಮಾನ ಹೊರಗಡೆ ಬರಬೇಕು. ನೀವು ಅಷ್ಟೇ ತೀರ್ಮಾನ ಮಾಡಿ ಘೋಷಣೆ ಮಾಡಿದರೆ ಇದು ತೀರ್ಮಾನ ಅಲ್ಲ, ಏಕಮುಖ ಒಂದೇ ದಿಕ್ಕಿನಲ್ಲಿ ಒಂದೇ ಮುಖದಾಗಿ ತೀರ್ಮಾನ ಆಗಿದೆ. ಇದನ್ನು ನಾವು ತಿರಸ್ಕಾರ ಮಾಡಿದ್ದೀವಿ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕಲ್ಲ, ಕರ್ನಾಟಕದ ಜನತೆಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಪ್ರತಿಯನ್ನು ಸಾರ್ವಜನಿಕವಾಗಿ ರೈತರೇ ಸುಟ್ಟಾಕಿದ್ದಾರೆ. ಇದನ್ನು ಸುಡುವಂಥ ಕೆಲಸವನ್ನು ಯಾಕೆ ಮಾಡಿದ್ದೀವಿ ಅಂದರೆ ನಿಮ್ಮ ತೀರ್ಮಾನ ನಾವು ಒಪ್ಪಲ್ಲ. ಹೌದು, ಚಳುವಳಿ ಮುಂದುವರಿಬೇಕಾಗತ್ತೆ. ಈ ಚಳುವಳಿ ಮುಂದುವರಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಇದು ಮುಂದುವರಿಯುತ್ತೆ. ಯಾಕೆ ಅಂದರೆ ಈ ತೀರ್ಮಾನ ನೀವು 50 ರೂಪಾಯಿ ಕೊಡೋದು ಎಷ್ಟು ಕಾರ್ಖಾನೆಗೆ? ಇಡೀ ರಾಜ್ಯದ ಎಲ್ಲ ಕಾರ್ಖಾನೆಗಳಿಗೆ ಕೊಡ್ತಾ ಇದ್ದೀರಾ. ಎಲ್ಲ ರೈತರ ಹಿತಾಸಕ್ತಿನ ಕಾಪಾಡ್ತಾ ಇದ್ದೀರಾ. ಕೇವಲ 9 ಕಾರ್ಖಾನೆಗಳಿಗೆ ನೀವು 50 ರೂಪಾಯಿ ಕೊಟ್ಟರೆ ಸಾಕಾ? ಹಿಂದೆ 500 ರೂಪಾಯಿನ ನೀವು ಸರ್ಕಾರ ಕೊಟ್ಟವರು ಇವತ್ತು ಯಾಕೆ ಆಗಲ್ಲ? ಇಲ್ಲ, ಆ ತೀರ್ಮಾನವನ್ನು ವಾಪಸ್ ತಗೊಂಡು 13ರಲ್ಲಿ ಕೊಟ್ಟಂಥ ತೀರ್ಮಾನದಂಗೆ ನೀವು ಒಪ್ಕೊಳ್ಳಿ. ಕಾರ್ಖಾನೆಯವ್ರ ಕೈನಲ್ಲಿ ಕೊಡಿಸ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ, ನಾವೇ ಕೊಡ್ತೀವಿ ಅಂತ ಕೊಡಿ. ಈ ತೀರ್ಮಾನವನ್ನು ನಾವು ಎಲ್ಲ ಜಿಲ್ಲಾ ಕಮಿಟಿಗಳಿಗೆ ನಿರ್ದೇಶನ ಕೊಡ್ತೇವೆ. ಅಥವಾ 1 ದಿವಸ 2 ದಿವಸ ತಡ ಆಗ್ಬೋದು. ರಾಜ್ಯದ ಎಲ್ಲ ಕಡೆಯಲ್ಲೂ ಕೂಡ ಈ ಕಬ್ಬಿನ ಚಳವಳಿ ಮುಂದುವರಿಯುತ್ತೆ. ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್. ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್, ರೋಟೀಸ್, ಚಾಟ್ಸ್, ಜ್ಯೂಸ್, ಪಿಜ್ಜಾ, ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ. ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ. ನುರಿತ ಬಾಣಸಿಗರು, ಶುಚಿ ರುಚಿಗೆ ಕೊರತೆ ಇಲ್ಲ. ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ. ಬರ್ತ್ಡೇ, ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ. ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು.
ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್. ಸ್ಥಳ ಫನ್ ಝೋನ್, ಬಳ್ಳೂರ್ ಆರ್ಸಿ ಹತ್ತಿರ, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.